ರಜೌರಿಯಲ್ಲಿ ಪಾಕಿಸ್ತಾನದ ಸಜೀವ ಶೆಲ್ ಪತ್ತೆಯಾಗಿದೆ. ಆ ಸಜೀವ ಶೆಲ್ ಅನ್ನ ನಮ್ಮ ಸೇನೆ ನಿಷ್ಕ್ರಿಯಗೊಳಿಸಿದೆ. ಗಡಿಭಾಗದ ಗ್ರಾಮಗಳಲ್ಲಿ ಶೆಲ್ಗಳು ಪತ್ತೆಯಾಗ್ತಾ ಇವೆ. ಸಿಡಿಯದೆ ಬಯಲು ಪ್ರದೇಶಗಳಲ್ಲಿ ಬಿದ್ದಿತ್ತು, ಆಕ್ಟಿವ್ ಆಗಿತ್ತು, ಅದನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಕದನದ ಸಂದರ್ಭದಲ್ಲಿ ಆ ಕಡೆಯಿಂದ ಏನು ಪಾಕಿಸ್ತಾನದ ಕಡೆಯಿಂದ ಶೆಲ್ ದಾಳಿಯಾಯಿತು, ಆ ಸಂದರ್ಭದಲ್ಲಿ ಸಿಡಿಯದೆ ಬಯಲು ಪ್ರದೇಶದಲ್ಲಿ ಬಿದ್ದಿತ್ತು. ಪಾಕಿಸ್ತಾನದ ಬಂದಂತಹ ಶೆಲ್ಗಳು ಗಡಿಭಾಗದ ಗ್ರಾಮಗಳಲ್ಲಿ ಶೆಲ್ಗಳು ಪತ್ತೆಯಾಗ್ತಾ ಇದೆ. ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಕಾರ್ಯ ನಡೀತಾ ಇದೆ. ಯಾವುದೇ ಹಾನಿಯಾಗಿರಲಿಲ್ಲ, ಆದರೆ ಆ ಶೆಲ್ಗಳು ಬಂದು ಬಿದ್ದಿದ್ವು. ರಜೌರಿಯಲ್ಲಿ ಪತ್ತೆಯಾದಂತಹ ಸಜೀವ ಶೆಲ್ಗಳಿದು. ಆ ಸಜೀವ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಕಾರ್ಯ ನಡೀತಾ ಇದೆ. ಅಲ್ಲಲ್ಲಿ ಗಡಿಭಾಗದ ಗ್ರಾಮಗಳಲ್ಲಿ ಈ ಶೆಲ್ಗಳು ಪತ್ತೆಯಾಗ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನದಿಂದ ಶೆಲ್ ದಾಳಿ ಆಗ್ತಾ ಇತ್ತು, ಡ್ರೋನ್ ದಾಳಿ ಆಯಿತು. ಪ್ರತಿಯೊಂದನ್ನು ಕೂಡ ನಮ್ಮ ಸೇನೆ ಸದೆ ಬಡಿದಿತ್ತು. ಆ ಶೆಲ್ಗಳು ಬಂದಿರುವಂಥದ್ದು ಗಡಿಭಾಗದ ಪ್ರದೇಶಗಳಲ್ಲಿ. ಅದನ್ನ ಈಗ ನಿಷ್ಕ್ರಿಯಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರಜೌರಿ ಭಾಗದಲ್ಲಾಗಿರುವಂತಹ ಚಿತ್ರಣ ಇದು. ಭಾರತದ ಗಡಿಯುದ್ದಕ್ಕೂ ಈ ರೀತಿ ಶೆಲ್ ದಾಳಿಗಳಾಗಿದ್ವು. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದು ಕಡೆ ರಜೌರಿಯಲ್ಲಿ ಪತ್ತೆಯಾದಂತಹ ಶೆಲ್ ಅನ್ನ ಆಕ್ಟಿವ್ ಆಗಿತ್ತು, ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಮತ್ತೊಂದು ಕಡೆ ಶೆಲ್ ದಾಳಿಯಾದಂಥ ಸಂದರ್ಭದಲ್ಲಿ ಸಿಕ್ಕ ಅವಶೇಷಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಪೂಂಚ್ ಭಾಗದಲ್ಲಿ ಈ ರೀತಿ ಜಮ್ಮು ಕಾಶ್ಮೀರ ಸೇರಿದಂತೆ ಭಾರತ ಪಾಕಿಸ್ತಾನದ ಗಡಿಯುದ್ದಕ್ಕೂ ಶೆಲ್ ದಾಳಿಗಳನ್ನು ನಡೆಸಿತ್ತು ಪಾಕ್. ಅದಕ್ಕೆ ಸಾಕ್ಷಿಯಾಗಿ ಈ ಅವಶೇಷಗಳ ಪತ್ತೆಯಾಗ್ತಾ ಇದೆ. ಆದರೆ ಪ್ರತಿ ದಾಳಿಯನ್ನು ಕೂಡ ನಿಷ್ಕ್ರಿಯಗೊಳಿಸುವಲ್ಲಿ ಸಫಲ ಆಗಿದೆ ಸೇನೆ.